ಆದ್ಮೇಲೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ ಅವರು. ಇತ್ತೀಚೆಗೆ UPSC ರಿಸಲ್ಟ್ಗಳು ನೀವು ನೋಡ್ತಾ ಇದ್ದೀರಿ. ಕನ್ನಡದ 30ಕ್ಕೂ ಹೆಚ್ಚು ಜನ ಸಾಧನೆ ಮಾಡಿದ್ದಾರೆ. ನಮ್ಮ ಜನ ಕನ್ನಡಿಗರು ಅಂತ ಹೆಮ್ಮೆ ಪಡುವಷ್ಟಲ್ಲ. ಅದೆಲ್ಲಕ್ಕಿಂತಲೂ ಬಡತನದಿಂದ ಕುರಿ ಕಾಯುತ್ತಾ ಕಾಡು ಮೇಲಿನ ಸುತ್ತ ಹಾಕುವಂಥ ಒಬ್ಬ ಹನುಮಂತಪ್ಪ ನಂದಿಯವರಂಥ ಪ್ರತಿಭಾವಂತರು 910ನೇ ರ್ಯಾಂಕ್ ಆಗಿದ್ದನ್ನು ನೀವು ನೋಡಿದಿರಿ. ಅವ್ರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಇಲ್ಲೇ ನಮ್ಮ ಬದಿಯ ಕೋಲ್ಹಾಪುರ ಜಿಲ್ಲೆಯ ಯಮಗೇಹಳ್ಳಿಯ ಅವರು ಇನ್ನೊಂದು ಕುರುಬ ಕುಟುಂಬದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಬಂದಂಥ ಹುಡುಗ ಅವರು ಸಾಧನೆ ಮಾಡಿದ್ದನ್ನು ನಾವು ಇವತ್ತು ಬೀರ್ದೇವ್ ಅನ್ನುವಂಥ ವ್ಯಕ್ತಿ ಬಡತನ ಕುಟುಂಬದಲ್ಲಿ ಬಂದಂಥದ್ದು ಇವತ್ತು 551ನೇ ರ್ಯಾಂಕ್ ಪಡ್ಕೊಂಡು IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಸೆಲೆಕ್ಷನ್ ಆಗುವಂಥ ಒಂದು ಮುಹೂರ್ತವನ್ನು ಕಟ್ಕೊಂಡಿದ್ದಾರೆ. ನಿಜವಾಗಿಯೂ ಬಡತನ, ನೋವು, ಕುರಿ ಕಾಯುವುದು ಇವರಿಬ್ಬರ ಒಂದು ಕಂಪ್ಯಾರಿಸನ್ ನೋಡಿದಾಗ ಭಾಳ ಖುಷಿ ಆಗ್ತದೆ. ಹೌದಪ್ಪ, ಇಲ್ಲಿ ಅವಕಾಶಗಳು ಸಿಕ್ಕರೆ ಆಗ್ತಾರಪ್ಪ, ಪ್ರತಿಭಾವಂತರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಅದು ಆ ದಿಶೆಯಲ್ಲೇ ಒಂದು ರೀತಿಯಿಂದ ನಮ್ಮ ಜನನೂ ಇಲ್ಲಿಯ ಅನುಕೂಲಸ್ಥರು ಸಹ ಸಹಾಯ ಮಾಡೋದು, ಜೊತೆಗೆ ಇವರಲ್ಲಿ ಛಲನೂ ಅಷ್ಟ ಮುಖ್ಯ. ಅದು ಗೆಲುವಿಗೆ ಮುಖ್ಯ ಬೇಕಾಗಿ ಛಲ, ಪ್ರತಿಭೆ ಅನ್ನೋದು ಅಷ್ಟ ಸತ್ಯ. ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಮಾತುಗಳನ್ನ ಇವತ್ತು ಇನ್ನಷ್ಟು ಬೆರೆಸಬೇಕಾಗಿದೆ. ಅದರಲ್ಲೂ ಒಂದಿಷ್ಟು ನಮ್ಮ 551ನೇ ರ್ಯಾಂಕ್ ಕೊಡೋದಂತಹ ಈ ನಮ್ಮ ಯಮಗೇಹಳ್ಳಿಯ ತಂದೆ ಸಿದ್ದಪ್ಪ, ತಾಯಿ ಬಾಲಾಬಾಯಿ ಕುರಿಗಾಯಿಗಳು. ಇವು ಕುರಿಗಾಯುವಂಥವ್ರು. ಅವ್ರ ಮಗಳಾದಂಥ ಬೀರ್ದೇವ್ ಇಲ್ಲೇ ಬೆಳಗಾವಿ ಜಿಲ್ಲೆಯ ಹದ್ದಿಗೆ ಬಂದಂಥದ್ದು, ಹದ್ದಿಯಲ್ಲಿದ್ದಂಥದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಕುರಿಗಳನ್ನು ಮೇಯಿಸ್ಕೊತ ಬಂದಂಥ ಹುಡುಗನಿಗೆ ಈ ರಿಸಲ್ಟ್ ಕೇಳಿದಾಗ ಎಷ್ಟು ಖುಷಿಯಾಗಿರ್ಬೋದು ಅದು ಅಂದಾಜಿಸ್ಲಿಕ್ಕೆ ಸಹಿತ ನಮಗೆ ಸಾಧ್ಯ ಇಲ್ಲ. ಅಂತೂ UPSCಯಲ್ಲಿ ನಮ್ಮ ಬಡ ಮಕ್ಕಳು, ಅತ್ಯಂತ ಕೆಳ ಸ್ತರದ ಮಕ್ಕಳು ಒಳಗೆ ಸೇರ್ತಾ ಇರೋದು, ಹೋಗ್ತಾ ಇರೋದು, ಇನ್ನೂ ಹೋಗಿದಾರಿಲ್ಲ ಅಂತಲ್ಲ, ಆದರೆ ಕೆಲವು ಜನ ಹೋಗ್ತಾ ಇರೋದು ಇದಕ್ಕೆ ಸಾಧ್ಯ ಆಗಿದ್ದ ಕಾರಣ ಏನಪ್ಪ ಅಂದ್ರೆ ಇಲ್ಲೊಂದು ಗಮನಿಸಬೇಕಾಗಿದೆ. ಇಲ್ಲಿ ಯಾವುದೂ ಇರ್ಬೋದು. ಇವತ್ತು ನಾವು ಯಾವುದೇ ತೊಗೊಳ್ರಿ, ಏನಪ್ಪ ಅಂದರೆ 552 ರ್ಯಾಂಕ್ ಪಡೆದಂಥ ಉಪ್ಪುಂದ ಬೈಂದೂರವರ ಅಭಿಪ್ರಾಯ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಸಂಜಯ್ ಶಶಿಕಾಂತ್ ಅನ್ನುವಂಥವ್ರು ಆಗಿರ್ಬೋದು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಇಶಿಂಗಾ ಸಿಂಗ್ ಊರು ಹುಬ್ಬಳ್ಳಿ ಇವ್ರದ್ದಾಗಿರ್ಬೋದು. ಇವ್ರದ್ದೆಲ್ಲ ಅಭಿಪ್ರಾಯಗಳನ್ನೆಲ್ಲ ಸಹಜವಾಗಿ ನೋಡಿದಾಗ ಇವರು